ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೀಣಾ ಸತೀಶ್. ಇವತ್ತು ಸೂಪರ್ ಆದ ಒಂದು ಪೈನಾಪಲ್ ಜ್ಯೂಸ್ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನನ್ನ ಮಗನಿಗಂತೂ ತುಂಬ ಇಷ್ಟ. ನೋಡಿ ಅವನು ಹೇಗೆ ಹೇಳಿದಾನೆ ನೋಡಿ. ಮೊದಲಿಗೆ ಪೈನಾಪಲನ್ನು ನಾವು ಈ ಥರ ಕಟ್ ಮಾಡ್ಕೋಬೇಕು. ಈ ಮೇಲಿನ ಭಾಗ ಇದೆ ನೋಡಿ, ಇದರಲ್ಲೇ ಬೇರು ಬಂದು ಇದನ್ನು ನಾವು ನೆಟ್ಟರೆ ನೋಡಿ, ಈ ಭಾಗದಲ್ಲಿ ನೀರಲ್ಲಿ ಸ್ವಲ್ಪ ಒಂದೆರಡು ದಿನ ಹಾಕಿಟ್ರೆ ಬೇರು ಬರುತ್ತೆ ಇದರಲ್ಲಿ. ಇದನ್ನು ನೆಟ್ಟರೆ ಇದರಲ್ಲೇ ಪೈನಾಪಲ್ ಆಗೋದು. ಮೊದಲಿಗೆ ತುದಿ ಭಾಗ ಮತ್ತು ನೋಡಿ ಎರಡೂ ಭಾಗನ ಈ ಥರ ಮೇಲೆ ಮತ್ತು ಕೆಳಗೆ ಮೊದಲಿಗೆ ಕಟ್ ಮಾಡ್ಕೋಬೇಕು. ನಾನು ಈ ಮೊದಲಿನ ವೀಡಿಯೋದಲ್ಲೂ ಪೈನಾಪಲ್ ಕೇಸರಿಬಾತ್ ಮಾಡುವಾಗಲೂ ಅದರಲ್ಲೂ ಯಾವ ರೀತಿ ಕಟ್ ಮಾಡೋದಂತ ಡಿಟೇಲ್ಡಾಗಿ ತೋರಿಸಿದ್ದೀನಿ ನೋಡಿ. ಸಂಪೂರ್ಣವಾಗಿ ಸಿಪ್ಪೆಯನ್ನು ಚೆನ್ನಾಗಿ ತೆಗಿಬೇಕು. ನಂತರ ಇದನ್ನೇನು ಉದ್ದ ಕಟ್ ಮಾಡಿ ಏನು ಇದು ಮಾಡೋ ಅವಶ್ಯಕತೆ ಇಲ್ಲ. ಇದು ಜ್ಯೂಸ್ ಮಾಡೋದ್ರಿಂದ ಈ ಥರ ಸ್ಲೈಸ್ ಮಾಡಿಕೊಂಡು ರಫ್ ಆಗಿ ಸ್ವಲ್ಪ ಸಣ್ಣದಾಗಿ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಇದನ್ನು ಸಣ್ಣ ಸಣ್ಣ ಪೀಸಸ್ ಥರ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೊಳ್ಳೋದಲ್ವ, ಹಾಗಾಗಿ ರಫಾಗಿ ಕಟ್ ಮಾಡಿಕೊಂಡ್ರೆ ಆಯಿತು. ನೋಡಿ ಈ ಥರ ಒಂದರ ಮೇಲೆ ಒಂದು ಇಟ್ಟು ಕಟ್ ಮಾಡ್ಕೋಬೇಕು. ಇದರ ಒಳಗಿನ ಭಾಗದಲ್ಲಿ ಅಂದರೆ ಒಂಥರ ದಪ್ಪ ದಂಟು ಥರ ಬರುತ್ತೆ, ಗಟ್ಟಿಯಾದದು. ಅದನ್ನು ಒಟ್ಟಿಗೆ ಹಾಕ್ಕೊಂಡ್ರೆ ಪರವಾಗಿಲ್ಲ, ಯಾಕಂದರೆ ಅದೇನು ಅಷ್ಟು ಮಿಕ್ಸಿಗೆ ಹಾಕೋದ್ರಿಂದ ಫುಲ್ ಅದು ಗ್ರೈಂಡ್ ಆಗುತ್ತೆ. ಮತ್ತು ಫಾರ್ಮಲ್ಲಿ ಮಾಡ್ತಾರಲ್ಲ, ಬೆಳೆಸ್ತಾರಲ್ಲ ಈ ಪೈನಾಪಲ್, ಅದೇನು ಅಷ್ಟು ತುರಿಕೆ ಬರೋದಿಲ್ಲ. ನಾರ್ಮಲಾಗಿ ಈ ಬೇಳೆ ಬದಿಯಲ್ಲೆಲ್ಲ ಆಗುತ್ತಲ್ಲ, ಅದರಲ್ಲಿ ಸ್ವಲ್ಪ ತುರಿಕೆ ಬರುತ್ತೆ. ನಾಟಿ ಏನು ಪೈನಾಪಲ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ತುರಿಸುತ್ತಂತ ಹೇಳ್ತಾರೆ. ಎಲ್ಲನೂ ಈ ಥರ ನಾನೊಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಡೀಪ್ ಫ್ರಿಜ್ಜಲ್ಲಿ ಇಟ್ಟಿದ್ದೆ. ಅದನ್ನು ಈ ಥರ ಮಿಕ್ಸಿಗೆ ಹಾಕ್ಕೊಂಡು ಅರ್ಧ ಬೌಲಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇದು ಮೆಷರ್ಮೆಂಟ್ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಂದು 7-8 ಕಾಳು ಪೆಪ್ಪರ್ ಕಾರ್ನ್ ಇದೆಯಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ. ಅದು ಆಪ್ಷನಲು, ನೀವು ಬೇಕಾದರೆ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್ ಸ್ವಲ್ಪ ಅಂತ ನಾನು ಹಾಕ್ಕೊಂಡಿದ್ದೀನಿ. ಇದನ್ನೀಗ ಮಿಕ್ಸಿಗೆ ಹಾಕಿ ಮೊದಲಿಗೆ ನಾನು ಸ್ವಲ್ಪ ರಫಾಗಿ ಸ್ವಲ್ಪ ಮಿಕ್ಸಿ ಆನ್ ಮಾಡಿದ ನಂತರ ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ. 1 ಲೋಟದಷ್ಟು ನೀರು ಹಾಕ್ಕೊಂಡು ಈ ಥರ ಗ್ರೈಂಡ್ ಮಾಡಬೇಕು. ಇದು ಫುಲ್ಲು ಪೇಸ್ಟ್ ಥರ ಆಗುತ್ತೆ. ಇದನ್ನು ಸೋಸಬೇಕಾಗುತ್ತೆ ನಾವು. ಇದನ್ನು ನೀವು ಫುಲ್ಲಾಗಿ ಚೆನ್ನಾಗಿ ಮಿಕ್ಸಿ ಮಾಡಬೇಕು. ನೋಡಿ ನಾನು ಯಾವ ಥರ ಗ್ರೈಂಡ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ಪೇಸ್ಟ್ ಥರ ಆಗುತ್ತೆ ನೋಡಿ. ಇದನ್ನು ಸೋಸುವ ಪಾತ್ರೆ ಇರುತ್ತೆ ನೋಡಿ, ಅದರಲ್ಲಿ ನಾವು ಸೋಸ್ಕೋಬೇಕು. ಈ ಥರ ಕೆಳಗೆ ಒಂದು ಸಣ್ಣ ಒಂದು ಪಾತ್ರೆ ಇಟ್ಟು ಅದರ ಮೇಲೆ ಈ ಸೋಸುವ ಏನು ಜಾಲಿ ಇರುತ್ತೆ ನೋಡಿ, ಅದನ್ನು ಇಡಬೇಕು. ಈ ಥರ ಹಾಕ್ಕೊಳ್ಳಿ. ಇದನ್ನಿನ್ನು ಸ್ಪೂನ್ ಸಹಾಯ ತಗೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಬರಬೇಕು ಈ ಥರ. ಆಗ ಎಲ್ಲ ಏನು ಪೈನಾಪಲ್ನ ಏನು ಜ್ಯೂಸ್ ಇದೆಯಲ್ಲ ಅದೆಲ್ಲ ಕೆಳಗೆ ಇಳಿಯುತ್ತೆ ಈ ಥರ. ಇದೇನು ಜಾಸ್ತಿ ಹೊತ್ತಾಗಲ್ಲ, ಕಷ್ಟ ಏನಿಲ್ಲ, ತುಂಬ ಈಸಿನೇ. ಈ ಥರ ಮಾಡಿಕೊಂಡ್ರೆ ಆಯಿತು. ಬೇಗ ಇದು ಸೋಸೋಕ್ಕೆ ತುಂಬ ಸುಲಭ ಆಗುತ್ತೆ. ಚೆನ್ನಾಗಿ ಈ ಥರ ಕಸ ಎಲ್ಲ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ನೋಡಿ. ಎಲ್ಲ ಈ ಥರ ಜ್ಯೂಸ್ ರೆಡಿ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಹೇಳೋದೇ ಬೇಡ. ಜಾಸ್ತಿಯಾಗಿ ಮಕ್ಕಳಿಗೆಲ್ಲ ಕಫ ತುಂಬ ಇದ್ದಾಗ ಈ ಪೈನಾಪಲನ್ನು ಕಟ್ ಮಾಡಿ ಪೀಸ್ ಮಾಡಿ ಕೊಟ್ಟು ತಿನ್ನಕ್ಕೆ ಕೊಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ನೋಡಿ ಜ್ಯೂಸಸ್ ಎಲ್ಲ ರೆಡಿ ಮಾಡಿ ಇಲ್ಲಿ ಇಟ್ಟಿದ್ದೀನಿ. ನನ್ನ ಸಣ್ಣ ಮಗನಿಗೆ ತುಂಬ ಇಷ್ಟ ಈ ಪೈನಾಪಲ್ ಜ್ಯೂಸು ಮತ್ತು ಪೈನಾಪಲ್ ಕೇಸರಿಬಾತ್ ಅಂದರೆ ತುಂಬ ಇಷ್ಟ. ಅವನು ಕುಡಿದು ಅವನ ರಿವ್ಯೂ ಹೇಗಿದೆ ಅಂತ ಹೇಳ್ತಾನೆ ನೋಡಿ. ಪೈನಾಪಲ್ ಜ್ಯೂಸ್ ಟೇಸ್ಟ್ ಮತ್ತು ಪೈನಾಪಲ್ ಶೀರಾ ಮಾಡಿ ಚೆನ್ನಾಗಿರ್ತದೆ, ಎಷ್ಟು ಚೆನ್ನಾಗಿರ್ತದೆ. ಬಾಯ್ ಬಾಯ್. ನನ್ನ ಮಗ ನಾನೇ ಮಾತಾಡ್ತೀನಿ ಮಮ್ಮಿ, ನಾನು ಹೇಗಿದೆ ಅಂತ ಹೇಳ್ತೀನಿ ಅಂತ ಅವನೇ ಹೇಳ್ದೆ ನೋಡಿ. ಅವನಿಗೆ ತುಂಬ ಇಷ್ಟ ಈ ಜ್ಯೂಸ್ ಅಂದರೆ. ಯಾವಾಗಲೂ ನಾನು ಮಾಡಿಕೊಡ್ತೀನಿ ಅವನಿಗೆ ಈ ಜ್ಯೂಸ್ ಮತ್ತು ಪೈನಾಪಲ್ ಶೀರಾ ಇದೆಯಲ್ಲ ಅದು ತುಂಬ ಇಷ್ಟ. ಅದಕ್ಕೆ ಅವನು ಹೇಳೋದು, ಪೈನಾಪಲ್ ಶೀರಾ ಮಾಡಿ, ನೀವು ಶೀರಾ ಮಾಡಿ, ನಮ್ಮಮ್ಮ ಮಾಡಿದಾರಂತ ಹೇಳೋಕ್ಕೆ ಅಷ್ಟು ಬರಲ್ಲ ಅವನಿಗೆ. ಅದಕ್ಕೋಸ್ಕರ ಹೇಳ್ದ ಅವನು. ನನ್ನ ವೀಡಿಯೋಸ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇನ್ನೊಂದು ಒಳ್ಳೆಯ ರೆಸಿಪಿಯೊಂದಿಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ. ಎಲ್ರಿಗೂ ನಮಸ್ಕಾರ.